ಹೇ ವಾಟ್ಸ್ಆಪ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಹೇಗಿದ್ದೀರಾ ನೀವೆಲ್ಲರೂ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ. ಒಂದ್ ಸೈಡು ಅನ್ಯಾಯದ ಕಡೆ ತನ್ನ ವಾಯ್ಸ್ ರೇಸ್ ಮಾಡಿ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸಲೇಬೇಕು ಅಂತ ತನ್ನ ಪ್ರಾಣದ ಬಗ್ಗೆ ಯೋಚನೆ ಮಾಡ್ದೇನೆ ಸಮೀರ್ ಎಂ ಡಿ ಅವರು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಪ್ರಾಣಕ್ಕೂ ಅಪಾಯ ಆಗ್ಬೋದು, ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಯೂಟ್ಯೂಬರ್ಸ್ ಕೇಳ್ಕೊಂಡಿದ್ರು. ಸಮೀರ್ ಎಂ ಡಿ ಅವರು ತನ್ನ ವಿಡಿಯೋನ ಸಪೋರ್ಟ್ ಕೇಳಿದ ತಕ್ಷಣ ಚಿಕ್ಕ ಯೂಟ್ಯೂಬರ್ ಆಗ್ಲಿ ದೊಡ್ಡ ಯೂಟ್ಯೂಬರ್ ಆಗ್ಲಿ ಎಲ್ಲಾ ಯೂಟ್ಯೂಬರ್ಸ್ ಸೇರಿ ಯಾವ ಲೆವೆಲ್ಗೆ ಅವರು ಒಗ್ಗಟ್ಟಿನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಅನ್ಬಿಲೀವೇಬಲ್ ಬ್ರೋ. ಗೌಡ್ರು ಫ್ಯಾಮಿಲಿನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಧರ್ಮಸ್ಥಳದಲ್ಲಿ ಒಂದು ಹುಡುಗಿನ ರೇಪ್ ಅಂಡ್ ಮರ್ಡರ್ ಮಾಡಿ ದೆನ್ ಪೊಲೀಸ್ ಅವ್ರಿಗೆ ಲಂಚ ಕೊಟ್ಟು ಇನ್ವೆಸ್ಟಿಗೇಷನ್ ನ ಮಿಸ್ಲೀಡ್ ಮಾಡೋಷ್ಟು ಪವರ್ ಇನ್ಫ್ಲೂಯೆನ್ಸ್ ಈ ಗೌಡ್ರು ಕುಟುಂಬಕ್ಕೆ ಮಾತ್ರ ಇದೆ. ಅಲ್ಲ ನಾವು ಧರ್ಮಸ್ಥಳಕ್ಕೆ ಹೆಸರು ಎತ್ತಬಾರ್ದು ಅಂತಾರೆ. ಇದೇನೋ ಅಮ್ಮ ಇದು ಇನ್ ಕೆಲವು ಬಿಗ್ ಯೂಟ್ಯೂಬರ್ಸ್ ಲೈಕ್ ಯುವರ್ ಸ್ಟೀಜೋಸ್, ನೇಮ್ ಇಸ್ ಮಧು, SMR ಗೇಮಿಂಗ್ ಅಂಡ್ ಡಿವಿ ಇನ್ ಕನ್ನಡ ಸಮೀರ್ ಅವ್ರ ಮನೆಗೆ ಹೋಗಿ ನಾವ್ ನಿಮ್ ಜೊತೆ ಅಲ್ಲಿದ್ದೀವಿ, ಯಾವ್ದೇ ತರ ಭಯ ಪಡೋದ್ ಬೇಡ ಅಂತ ಸಮೀರ್ ಅವ್ರಿಗೆ ಧೈರ್ಯ ನೀಡಿದ್ದಾರೆ. ಇನ್ನೊಂದ್ ಕಡೆ ಪೇಮೆಂಟ್ ಸಿಕ್ಕೋರ್ ಜನ ಸಮೀರ್ ಎಂ ಡಿ ಮೇಲೆ ರಾಂಗ್ ಅಲಿಗೇಷನ್ಸ್ ನ ಹಾಕ್ತಿದ್ದಾರೆ. ಸೌಜನ್ಯ ಕೇಸ್ ಮೇಲೆ ಇರೋ ಈ ವಿಡಿಯೋನ ಬೇರೆನೇ ಕಡೆ ಡೈರೆಕ್ಟ್ ಮಾಡಿ ಜಾತಿ ಮತ ಭೇದ ಭಾವ ಹಿಂದೂ ಮುಸ್ಲಿಂ ಅಂತ ಮಾಡಿ ಜನರ ಮುಂದೆ ಸತ್ಯ ಮುಚ್ಚಿಡೋ ಪ್ಲಾನ್ ಇದೆ. ಕುತ್ಕೊಂಡ್ ಕುರುಡ ಏನ್ ಮಾಡ್ಕೊಂಡ ಅಂದ್ರೆ ಕೆಡ್ಕೊಂಡ್ ಗಾಯ ಮಾಡ್ಕೊಂಡಂತೆ. ಹಂಗೆ ಈ ಪೇಮೆಂಟ್ ಪೂರ್ತಿ ಕಥೆನು. ಎಲ್ರು ಸಮೀರ್ ಎಂ ಡಿನ ಸಪೋರ್ಟ್ ಮಾಡ್ತಾ ಪಾಸಿಟಿವ್ ವಿಡಿಯೋ ಮಾಡಿದ್ರೆ, ಇನ್ನೊಂದ್ ಕಡೆ ಈ ಕಿರಿಕೀರ್ತಿ ಅವರು ನೆಗೆಟಿವ್ ವೇನಲ್ಲಿ ವಿಡಿಯೋ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರಿಗೆ ಈ ವಿಡಿಯೋನಲ್ಲಿ ನೆಗೆಟಿವ್ ರಿವ್ಯೂನೇ ಸಿಗುತ್ತೆ. ಹೆಣ್ಮಕ್ಳ ಪರವಾಗಿ ನಿಂತಿದ್ದಾನ ಕಣವನು, ಹಿಂದೂ ಹೆಣ್ಮಕ್ಳ ಪರ ನಿಂತಿದ್ದಾನ ಅವನು. ನಿನ್ ಕಿತ್ತೋದ್ ಚಾನಲ್ ಅಲ್ಲಿ, ನಿನ್ ಕಿತ್ತೋದ್ ಗಂಟ್ಲಲ್ಲಿ ಯಾವತ್ತಾದ್ರೂ ಸೌಜನ್ಯ ಬಗ್ಗೆ ಒಂದ್ ವಿಡಿಯೋ ಮಾಡ್ಬಿಟ್ಟು ಸಪೋರ್ಟಿವ್ ಆಗಿ ಮಾತಾಡಿದ್ಯೇನೋ ನೀನು? ನೀನ್ ಕಂಡೋರ್ ಹೆಣ್ಮಕ್ಳು ಮನೆ ಮೇಲೆ ಕಲ್ಲೊಡಿಲಿ ಅಂತ ವಿಡಿಯೋ ಮಾಡಿರೋ ಅಂತ ಲೂಸು ನೀನು. ನನ್ ಬಾಯಲ್ಲಿ ಇನ್ನೂ ಸರಿಯಾಗಿ ಬಂದ್ಬಿಡಕ್ಕಾಯ್ತಾ? ನೀನೆಲ್ಲ ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೇನೆ ನಾಲಾಯಕ್. ಆ ದೇವ್ರ ನಿನ್ ಜೀವನದಲ್ಲಿ ಚಿಲ್ಲಿ ದಾಂಡು ಗೋಳಿ ಆಟ ಆಡ್ಬಿಟ್ಟವನೆ. ಇನ್ನು ಯಾಕೆ ನಿಮ್ಗೆ ಧರ್ಮಸ್ಥಳವನ್ನ ಸರ್ಕಾರಕ್ಕೆ ವಹಿಸಬೇಕು ಅನ್ನೋದೇ ಮೊದಲ ಪಾಯಿಂಟ್. ವಿಡಿಯೋ ಇರೋದು ಸೌಜನ್ಯ ಮೇಲೆ ನಡೆದಿರೋ ಅನ್ಯಾಯದ ಬಗ್ಗೆ. ಧರ್ಮಸ್ಥಳ ಸರ್ಕಾರಕ್ಕೆ ಸೇರ್ಬೇಕು ಇಲ್ವೋ ಅಂತ ಅಲ್ಲ. खराब हो जाएगा, मैं माँ अम्मा बहन पे आ जाऊंगा, मैं इनकी अम्मा बहन पे आ जाऊंगा. ಅಂಡ್ ಅವರು ಬೇರೆ ಬೇರೆ ವೈದ್ಯಕೀಯ ಶಿಕ್ಷಣ ಮತ್ತೆ ಹಾಸ್ಪಿಟಲ್ಗಳನ್ನ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾರೆ ಅನ್ನೋದು ಯಾಕೆ ಬಹಳ ದೊಡ್ಡ ಹೈಲೈಟ್ ಆಗುತ್ತೆ. ಕೀರ್ತಿ ಅವರೇ ಫಸ್ಟ್ ವಿಡಿಯೋನ ಪೂರ್ತಿ ನೋಡಿ, ಯಾಕಂದ್ರೆ 39 ನಿಮಿಷದ ಈ ವಿಡಿಯೋನಲ್ಲಿ ನಿಮಗೆ ಇದೇ ದೊಡ್ಡ ಪಾಯಿಂಟ್ ಕಾಣಿಸಿದ್ರೆ ನಿಮ್ಮಷ್ಟು ದೊಡ್ಡ ಬೇರೆ ಯಾರು ಇಲ್ಲ. ಅಷ್ಟೊಂದು ನ್ಯಾಯ, ಅಷ್ಟೊಂದು ಅಂದ್ರೆ ಕಾನೂನಿನ ಬಗ್ಗೆ ಅರಿವಿರುವವರು ಯಾಕೆ ಈ ದೇಶದ ಅತ್ಯಂತ ದೊಡ್ಡ ಒಂದು ಬೋರ್ಡ್ ಇದೆ, ಸಾವಿರಾರು ಲಕ್ಷಾಂತರ ಎಕರೆ, 10-15 ಲಕ್ಷ ಎಕರೆ ಜಾಗ ಇದೆ, ಅದನ್ನು ಸರ್ಕಾರಕ್ಕೆ ಸೇರಿಸಿ ಅಂತ ಒಂದು ವಿಡಿಯೋ ಮಾಡಬಾರ್ದು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಸಮೀರ್ ಅವ್ರಿಗೆ ಯಾವ್ದು ತಪ್ಪು ಅನ್ಸುತ್ತೋ, ಅವ್ರ ಆಡಿಯನ್ಸ್ ಯಾವ ಟಾಪಿಕ್ ಮೇಲೆ ಡಿಮಾಂಡ್ ಮಾಡಿದ್ರೋ ಆ ವಿಡಿಯೋನ ಅವ್ರು ಅಪ್ಲೋಡ್ ಮಾಡಿದ್ದಾರೆ. ನಿಮಗೆ ಇದು ತಪ್ಪು ಅನ್ಸುತ್ತೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಮಂಜುನಾಥ ಸ್ವಾಮಿ ನನ್ನ ಮನೆ ದೇವರು. ಧರ್ಮಸ್ಥಳಕ್ಕೆ ಪ್ರತಿದಿನ ಸಾವಿರಾರು ಜನ, ಕೆಲವು ಸಲ ಲಕ್ಷಾಂತರ ಜನ ಹೋಗಿ ಪ್ರತಿದಿನ ದೇವರ ದರ್ಶನವನ್ನು ಮಾಡ್ಕೊಂಡ್ಬಂದು ಹರಕೆ ಮುಡಿಕೊಟ್ಟು ನೇತ್ರಾವತಿಯಲ್ಲಿ ಸ್ನಾನ ಮಾಡಿಬಿಟ್ಟು ಬಂದು ಅಲ್ಲಿನ ಪ್ರಸಾದ ಸೇವಿಸಿ ಇವತ್ತಿಗೂ ಅನ್ನದಾಸೋಹ ಪ್ರತಿದಿನ ಆಗುತ್ತೆ ರೀ. ಇಂಟರ್ನ್ಯಾಷನಲ್ ಚಾನೆಲ್ಗಳು ಬಂದು ಅಲ್ಲಿನ ದಾಸೋಹದ ವಿಡಿಯೋಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಅಂತಹ ಶ್ರೇಷ್ಠತೆಗಳ ಬಗ್ಗೆ ನಿಮ್ಮ ವಿಡಿಯೋದಲ್ಲಿ ಎಲ್ಲೂ ಮಾತಾಡಲಿಲ್ಲ. ಧರ್ಮಸ್ಥಳದ ಶ್ರೇಷ್ಠತೆ ಬಗ್ಗೆ ಮಾತಾಡಕ್ಕೆ ಇದು ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿರೋದಲ್ಲ. ಈ ವಿಡಿಯೋ ಇರೋದು ಸೌಜನ್ಯ ಮೇಲೆ ನಡೆದಿರೋ ಅನ್ಯಾಯದ ಬಗ್ಗೆ. 13 ವರ್ಷ ಆದ್ರೂ ಅವ್ರಿಗೆ ನ್ಯಾಯ ಸಿಗ್ತಿರೋ ಬಗ್ಗೆ, ಆ ಕೊಲೆ ಹಿಂದೆ ಯಾರಿದ್ದಾರೆ, ಯಾರು ಇರ್ಬೋದು ಅಂತ ಡಿಸ್ಕಸ್ ಮಾಡಿರೋ ಬಗ್ಗೆ. ಇವೆಲ್ಲ ಬಿಟ್ಟು ಧರ್ಮಸ್ಥಳದ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ನೀವ್ ಹೆಂಗ್ ತಾನೇ ಹೇಳ್ತೀರಾ? ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ. ಸಮೀರ್ ಅವರು ತನ್ನ ವಿಡಿಯೋನಲ್ಲಿ ಧರ್ಮಸ್ಥಳದ ದೇವಿ ದೇವತೆ ಬಗ್ಗೆ ಯಾವುದೇ ತರ ಹೇಟೆಡ್ ಸ್ಟೇಟ್ಮೆಂಟ್ ಪಾಸ್ ಮಾಡಿಲ್ಲ. ಹಿಂದೂಗಳಿಗೆ ಅವ್ರ ದೇವಿ ದೇವತೆ ಬಗ್ಗೆ ನಂಬಿಕೆ ಕಮ್ಮಿ ಮಾಡ್ತಿದ್ದೀರಾ ಅಂತ ಹೇಳ್ತಿದಾರಲ್ಲ. ಹಂಗಂದ್ರೆ ನೇಮ್ ಇಸ್ ಮಧು, ಯುವರ್ ಸ್ಟೀಜೋಸ್, SMR ಗೇಮಿಂಗ್, ಡಿವಿ ಇನ್ ಕನ್ನಡ ಅವ್ರ 4 ಜನರು ಒಬ್ಬ ಹಿಂದೂ ಸಂಘ ಇರ್ತಿದ್ರೆ ಅವ್ರು ಯಾಕೆ ತಾನೇ ಸಮೀರ್ ಮನೆಗೆ ಹೋಗಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಸಪೋರ್ಟ್ ಮಾಡ್ತಿದ್ರು? ಥಿಂಕ್ ಲಾಜಿಕಲಿ ಬ್ರೋ. ಹಿಂದೂಗಳ ಮಧ್ಯದಲ್ಲಿ ಒಡಕನ್ನ ತಂದು, ಹಿಂದೂಗಳ ಮಧ್ಯದಲ್ಲಿ ದ್ವೇಷವನ್ನ ಬಿತ್ತಿ, ಹಿಂದೂಗಳ ದೇವಸ್ಥಾನದ ಇಮೇಜ್ ಅನ್ನು ಹಾಳು ಮಾಡಿ, ಹಿಂದೂಗಳ ದೇವರ ಮೇಲಿನ ನಂಬಿಕೆಯನ್ನು ಕಮ್ಮಿ ಮಾಡಿ, ವಾಟ್ ದೇ ಆರ್ ಗೆಟ್ಟಿಂಗ್, ವಾಟ್ ಯು ಆರ್ ಗೆಟ್ಟಿಂಗ್. ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಜಾತಿ ಧರ್ಮ ಭಾಷೆ ಅನ್ಕೊಂಡು ಹೊಡೆದಾಡಿ ಸಾಯ್ತಾ ಇರ್ತಾರೆ. ಇವೆಲ್ಲ ಹಿಂದೂ ಮುಸ್ಲಿಂ ಜಾತಿ ಮತ ಭೇದ ಭಾವ ಅಂತ ಹೇಟ್ ಸ್ಪ್ರೆಡ್ ಮಾಡೋ ಬದ್ಲಿ ಒಬ್ಬ ಕನ್ನಡಿಗ ಇನ್ನೊಬ್ಬ ಕನ್ನಡತಿಗೆ ನ್ಯಾಯ ಕೇಳ್ತಿದ್ದೇನೆ ಅಂತ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಕ್ ಆಗಿಲ್ವಾ? ಫ್ರಂಟು ಬ್ಯಾಕು ಮುಚ್ಚಿ ಮನೆಯಲ್ಲಿರಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.
ಅಂಡ್ ದಟ್ಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಇಂದ ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಏನಿಲ್ಲ. ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ನ ನಿಮ್ ಕಡೆ ಇಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಹೇಗ್ ಕಾಣಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬೈ ಬೈ, ಟೇಕ್ ಕೇರ್.